ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖುಷಿಯಲ್ಲಿ ನೀವು 5:30 6 ಎಲ್ಲ ಎದ್ದೇಳ್ತಾರೆ ಕೆಲವೊಂದು ಸಲ, ಅದಕ್ಕಿಂತ ಬೇಗನೂ ಕೂಡ ಎದ್ದಿರ್ತಾರೆ. ಬಟ್ ಎದ್ದ ಮೇಲೆ ಕೆಳಗಡೆ ಆಟ ಆಡೋದು ಕಡಿಮೆ, ನನ್ನನ್ನೇ ಕೇಳ್ತಾ ಇರ್ತಾರೆ ಎತ್ಕೊಳ್ಳಿ ಅಂತ ಹೇಳಿ. ಸೊ ಅದೇ ಬೇಜಾರು. ಮಲ್ಕೊಂಡಿರೋದು ಮೇಲ್ಗಡೆ ಆಗಿರೋದ್ರಿಂದ, ಅಂದರೆ ನೈಟ್ ಟೈಮಲ್ಲಿ ಮೇಲೆ ಮಲಗೋದ್ರಿಂದ ಅವಳು ಬೆಳಗ್ಗೆ ಏನಾದರೂ ಮಲ್ಕೊಂಡಿದ್ದಾಳೆ ಅಂದ್ರೂ ಕೆಳಗಡೆ ಬಿದ್ದೋಗ್ತಾಳೆ ಅಂತ ಹೇಳಿ ಒಬ್ಬರು ಅಲ್ಲೇ ಕೂತ್ಕೊಳ್ಬೇಕು. ಕೆಳಗಡೆ ಮಲ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅವಳು ಸ್ವಲ್ಪ ಜಾಸ್ತಿ ರಗಳೆ ಮಾಡ್ತಾಳೆ. ನನ್ನ ಎರಡೂ ಮಕ್ಕಳು ಕೂಡ ಅಷ್ಟೇ, ಇಬ್ಬರು ಕೂಡ ರಗಳೆನೇ ಮಾಡ್ತವೆ. ಯಾವ ಕೂಡ ಸೈಲೆಂಟ್ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ನನಗಿರುತ್ತೆ ನೋಡಿ. ಪಾಪು ಸುಸು ಅಂಡ್ ಪಾಟಿ ಮಾಡಿರೋವಂಥದ್ದು ಬಟ್ಟೆಗಳು, ಪ್ಯಾಂಟ್ಸ್ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಒಗೆದು ಒಣಗಾಕಬೇಕು. ಇದಂತೂ ಪ್ರತಿದಿನ ನಡೀತಾನೆ ಇರುತ್ತೆ. ಎಷ್ಟು ಪ್ಯಾಂಟ್ಸ್ ಇದ್ರೂ ಸಾಕಾಗೋದಿಲ್ಲ. ಹಾಗೇನೆ ಇವಾಗ ಓಡಾಡ್ತಾ ಇರೋದ್ರಿಂದ ಅಂತೂ ಸಿಕ್ಕಾಬಟ್ಟೆ ಕೊಳೆ ಮಾಡ್ಕೊಳ್ತಾರೆ. ಬಟ್ಟೆಗಳನ್ನೆಲ್ಲದನ್ನು ಕೂಡ ದಿನಕ್ಕೆ 4ರಿಂದ 5 ಸಲ ಡ್ರೆಸ್ ಚೇಂಜ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನೋಡಿ, ಈ ರೀತಿ ಸಂಪಿಗೆ ನೀರು ಬಿಡೋವಾಗ ಎನಿ ಟೈಮ್ ಅಲ್ಲಿ ನೀರು ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಅಲ್ಲೂ ನೀರು ಬಿಟ್ಟಿದ್ರೆ ನೆಕ್ಸ್ಟು ಸ್ವಲ್ಪ ಒಂದು 3 ಅವರ್ಸ್ವರೆಗೂ ನೀರು ಬರುತ್ತೆ. ಸೊ ಇವಾಗ ಗೇಟ್ ವಾಲೆಲ್ಲ ಆನ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡು ಬಿಟ್ಟಿದ್ದಾನೆ. ಅದನ್ನು ಆನ್ ಮಾಡಿಕೊಂಡು ಯಾವಾಗಲೂ ನೀರಲ್ಲಿ ಆಟ ಆಡ್ತಾ ಇರ್ತಾನೆ. ಅದು ಎಷ್ಟು ಸಲ ಸ್ನಾನ ಮಾಡಿಸ್ತೀವೋ ಡ್ರೆಸ್ ಚೇಂಜ್ ಮಾಡಿಸ್ತೀವೋ ಗೊತ್ತಿಲ್ಲ. ಇದು ಮಾರ್ನಿಂಗ್ ವ್ಯೂ. ಇದು ನಮ್ಮ ಮನೆ ಹತ್ರ ಈ ರೀತಿಯಾಗಿರುತ್ತೆ. ತುಂಬಾ ಪೀಸ್ಫುಲ್ಲಾಗಿರುತ್ತೆ ಬೆಳಗ್ಗೆ ಟೈಮ್ ಮಾತ್ರ. ಅಂದರೆ ಒಂದು 8 ಗಂಟೆ ಒಳಗೆ. ಅದಾದಮೇಲೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಓಡಾಡ್ತವೆ. ಮನೆ ರೋಡ್ ಪಕ್ಕನೇ ಇರೋದ್ರಿಂದ. ಸೊ ತುಂಬ ದಿನ ಆಗಿತ್ತು ಚಪಾತಿನ ಮಾಡಿ ಅಂತ ಹೇಳಿ ಮಾಡಿದ್ದೆ. ಚಪಾತಿ ಪ್ರಿಯಾಂಶ್ಗೆ ಫೇವ್ರೇಟು. ಬಟ್ ಅವನೇನು ಫೇವ್ರೇಟ್ ಅಂತ ಹೇಳಿ ಅವನೇ ತಿನ್ನೋದಕ್ಕೆ ಹೋಗೋದಿಲ್ಲ. ಕೆಲವೊಂದಷ್ಟು ಮಕ್ಕಳು ಏನಾದರೂ ತುಪ್ಪ ಸಕ್ಕರೆ ಆ ರೀತಿ ಎಲ್ಲ ಸರ್ವಿ ಕೊಟ್ಟರೆ ಸಾಕು, ರೋಲ್ ಮಾಡಿಬಿಟ್ಟು ಅದನ್ನು ಇಟ್ಕೊಂಡು ತಿಂತಾ ಇರ್ತವೆ ಅವೇನೇ. ಬಟ್ ನನ್ನ ಮಗ ತಿನ್ನೋದ್ರಲ್ಲಿ ತುಂಬಾ ಹಿಂದೆ ಉಳ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಅವ್ರ ಅಪ್ಪ ಬಂದರು. ಸೊ ಅವ್ರನ್ನ ನೋಡ್ತಿದ್ದಂಗೆ ಇಬ್ಬರು ಅವ್ರ ಹತ್ರ ಹೋದರು. ನೀನು ಏನೇ ಕೊಟ್ಟು ಕರೆದ್ರೂ ಕೂಡ, ಚಾಕ್ಲೇಟ್ ಕೊಟ್ಟು ಕರೆದ್ರೂ ಕೂಡ ನನ್ನ ಹತ್ರ ಬರೋದಿಲ್ಲ, ಬೇರೆ ಯಾರ ಹತ್ರನೂ ಕೂಡ ಹೋಗೋದಿಲ್ಲ. ಅದು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಅದು ಏನು ಮಾಡ್ತೀರಾ ನೀವು ಅಂತ ಕೇಳ್ತೀನಿ. ಬಟ್ ಅವ್ರು ಏನಿಲ್ಲ, ಬೈಯೋದಿಲ್ಲ, ಹೊಡೆಯೋದಿಲ್ಲ. ಅವ್ರು ಏನು ಕೇಳ್ತಾರೆ ಅದನ್ನೇ ಮಾಡ್ತಾರೆ, ಅದನ್ನೇ ಕೊಡ್ತಾರೆ. ಅವ್ರು ಏನು ಹೇಳಿದ್ರೂ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಇಷ್ಟ ಆಗುತ್ತೆ. ಆಮೇಲೆ ಮಕ್ಕಳನ್ನ ಪ್ರತಿ ಸಲವೂ ನೀವು ಮುದ್ದು ಮಾಡಿದ್ರೂ ಒಂದು ಸಲ ಹೊಡೆದ್ರೆ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ನೆನಪಾಗುತ್ತೆ ಅವರಿಗೆ, ಹೊಡಿತಾರೆ ಇವರು ಅನ್ನೋವಂಥದ್ದು ಮೈಂಡಲ್ಲಿ ಬಂದುಬಿಡುತ್ತೆ ಮಕ್ಕಳಿಗೆ. ಸೊ ಅವರಿಂದ ಆದಷ್ಟು ದೂರನೇ ಇರ್ತಾರೆ. ಅಂದರೆ ನಾನು ಹೊಡಿತೀನ ಅಂತ ಕೇಳಬೇಡಿ. ಕೆಲವೊಂದು ಸಲ ತಪ್ಪು ಮಾಡಿದಾಗ ಹೊಡಿತೀನಿ, ಬೈತೀನಿ, ಸೊ ಗದಲಿಸ್ತೀನಿ ತುಂಬ ಸಲ. ಏನೇ ತಪ್ಪು ಮಾಡ್ತಾಯಿದ್ರು ಅವರು ಎನಿ ಟೈಮ್ ಮನೆಯಲ್ಲಿ ಇರೋದಿಲ್ಲ. ಯಾವಾಗಲೂ ಒಂದು ಸಲ ಬರ್ತಾರೆ, ತುಂಬ ಮುದ್ದು ಮಾಡ್ತಾರೆ. ಬಟ್ ನಾವು ಬೆಳಗ್ಗೆಯಿಂದ ನೈಟ್ವರೆಗೂ ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ನಮಗೂ ಕೂಡ ನಮ್ಮ ತಾಳ್ಮೆ ಮುರಿದಾಗ ಒಂದು ಗದಲಿಕೊಳ್ಳೋ ಅಂಥದ್ದು, ಬೈಯೋ ಅಂಥದ್ದು, ಹೊಡೆಯೋವಂಥದ್ದು ಎಲ್ಲದನ್ನೂ ಕೂಡ ಮಾಡ್ತೀವಿ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡಿ, ಆಲ್ರೆಡಿ ಒಂದು ಡ್ರೆಸ್ ಚೇಂಜ್ ಆಗಿದೆ. ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಇಲ್ಲಿ ಬಂದಿದ್ದು ನೇಹ ಅವ್ರ ಮನೆ ಹತ್ರ ಆಟ ಆಡ್ತಿದ್ದಾರೆ ನೋಡಿ. ನೇಹ, ಮನ್ವಿತಾ ಮತ್ತು ಮಾನ್ಯ ಎಲ್ಲರೂ ಕೂಡ ಸೇರಿಕೊಂಡು, ಇದು ಮಕ್ಕಳೇ ರೆಡಿ ಮಾಡಿ ಚಪ್ರ ಹಾಕಿ ಅದಕ್ಕೆ ರಂಗೋಲಿ ಎಲ್ಲ ಬಿಟ್ಟು ದೇವ್ರನ್ನ ಕೂರಿಸ್ತೀವಿ ಅಂತ ಹೇಳಿ ಆಟ ಆಡ್ತಾ ಇದ್ದಾರೆ. ನಾವು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಇದೆಲ್ಲ ಮಾಡಿದ್ವಿ. ಸೊ ಅಲ್ಲಿ ಮಕ್ಕಳಿಬ್ರನ್ನು ಆಟ ಆಡಿಸ್ಕೊಂಡು ವಾಪಸ್ ಬಂದ್ವಿ ಮನೆ ಹತ್ರ. ಇಲ್ಲಿ ಸಂಪಿಗೆ ಅಂತ ಹೇಳಿ ಎಲ್ಲ ಜಲ್ಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಸಂಪನ್ನು ಕಟ್ಟೋವಾಗ ಸ್ವಲ್ಪ ಅದಕ್ಕೆ ತೆಗ್ಸೋವಾಗ ಹುಷಾರಾಗಿರಿ ಅಂತ ಹೇಳ್ತೀನಿ. ಅಂದರೆ ನೀವೇ ಮುಂದೆ ನಿಂತ್ಕೊಂಡು ಇಟಾಚಿನಲ್ಲಿ ತೆಗ್ಸೋವಾಗ ತೆಗೆಸಿ. ಸೊ ನಮ್ಮ ಮನೆಯಲ್ಲಿ ಸಂಪಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅವರು ತೆಗೆಯೋವಾಗ ಸ್ವಲ್ಪ ಕ್ರಾಸಾಗಿ ತೆಗೆದುಬಿಟ್ಟಿದ್ರು. ಸೊ ಹಾಗಾಗಿ ನಾವು ಕಂಪ್ಲೀಟಾಗಿ ಅದು ಎಲ್ಲಿವರೆಗೂ ತೆಗೆದಿದ್ರು ಅದು ಕಬ್ಬಣ ಕಟ್ಟಿರೋದು ಬಿಟ್ಟು ಜಾಸ್ತಿ ಗ್ಯಾಪ್ ಉಳ್ಕೊಂಡಿತ್ತು. ಆದರೂ ತುಂಬಾ ಕಾಂಕ್ರೀಟ್ ಹಾಕಬೇಕಾಗಿರುತ್ತೆ. ಇಟ್ಕೆನಲ್ಲಿ ಕಟ್ಸೋದಾದರೆ ನೋ ಪ್ರಾಬ್ಲಮ್, ಏನೂ ಕೂಡ ಆಗೋದಿಲ್ಲ. ಇಟ್ಕೆನಲ್ಲಿ ಕಟ್ಟಿದ ಮೇಲೆ ಸೈಡಿಗೆ ಮಣ್ಣು ಹಾಕ್ಕೊಬಿಡ್ಬೋದು. ಬಟ್ ನೀವು ಕಾಂಕ್ರೀಟ್ ಹಾಕಿ ಸಂಪನ್ನ ಕಟ್ತಿದ್ದೀರಾ ಅಂತ ಅಂದಾಗ
ಕರೆಕ್ಟಾಗಿ ಇಟಾಚಿನಲ್ಲಿ ತೆಗೆಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸ್ಕ್ವಯರಾಗಿ ತೆಗಿಯೋದಕ್ಕಿಂತ ಕ್ರಾಸಾಗಿ ತೆಗೆದುಬಿಟ್ಟಿದ್ರು ಒಂದು ಸೈಡ್ನಲ್ಲಿ. ಇನ್ನೊಂದು ಸೈಡ್ನಲ್ಲಿ ಏನಾಗಿತ್ತಂದರೆ ಅಲ್ಲೇ ಪಿಲ್ಲರ್ ಬಂದಿದ್ದರಿಂದ ಸೊ ಅದು ಕೂಡ ಗ್ಯಾಪ್ ಜಾಸ್ತಿ ಆಗಿಬಿಟ್ಟಿತ್ತು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇವರು ಮೇಸ್ತ್ರಿಗೆ ಕಾಲ್ ಮಾಡಿದ್ರು, ಅವರು ಕಾಲ್ ಪಿಕ್ ಮಾಡಲಿಲ್ಲ. ಸೊ ಇವರೇನೇ ಏನೇನೋ ಯೋಚನೆ ಮಾಡಿ ಒಂದು ಶೀಟನ್ನು ಕೊಟ್ಟು ಅಲ್ಲಿಗೆ ಮಣ್ಣು ಸುರಿದ್ಬಿಡೋಣ, ಸೊ ಅದಾದಮೇಲೆ ಗ್ಯಾಪ್ ಕಡಿಮೆ ಆಗುತ್ತೆ, ಅಲ್ಲಿಗೆ ಕಾಂಕ್ರೀಟ್ ಹಾಕೋಣ ಅಂತ ಯೋಚನೆ ಮಾಡಿದ್ರು. ಬಟ್ ಅದೇನಾಯಿತು ಅಂದರೆ ಶೀಟ್ ಏನಿದೆ ಅದು ಮಣ್ಣು ಹಾಕಿದ ತಕ್ಷಣ ಒಡೆದೋಗ್ಬಿಟ್ಟು ಮತ್ತೆ ಕಬ್ಬಿಣದೊಳಗಡೆ ಎಲ್ಲ ಹೊರಟೋಯ್ತು. ಸೊ ಕಾಂಕ್ರೀಟ್ ಕಚ್ಚಲ್ಲ ಅಂತ ಹೇಳಿ ಮತ್ತೆ ಸೆಂಟ್ರಿಂಗ್ ಎಲ್ಲ ರಿಮೂವ್ ಮಾಡಿ ಮಣ್ಣನ್ನೆಲ್ಲ ತೆಗೆದು ಕಬ್ಬಿಣದೊಳಗಡೆ ಹೋಗಿರೋದನ್ನೆಲ್ಲ ಅದಾದಮೇಲೆ ಸೀಟೆಲ್ಲ ತೆಗೆದು ಮಣ್ಣೆಲ್ಲ ಕ್ಲೀನಾಗಿ ತೆಗಿಯೋಷ್ಟರಲ್ಲಿ ಒಂದು ದಿನ ಅವರ ಕೆಲಸನೇ ವೇಸ್ಟ್ ಆಗೋಯಿತು. ಮತ್ತು ಮೇಸ್ತ್ರಿ ಬಂದು ಬೈತಾಯಿದ್ರು. ಸೊ ಅದಾದಮೇಲೆ ನೋಡಿ ಈ ರೀತಿಯಾಗಿ ಆ ಸೆಂಟ್ರಿಂಗಿಗೆ ಕೊಟ್ಟಿರೋಂಥ ಇದನ್ನು ತೊಗೊಂಡು ಬಂದು ಇಲ್ಲಿಗೆ ಹಾಕಿ ಈ ಪಿಲ್ಲರ್ಗೆ ಬರದೇ ಇರೋ ಥರ ಇದನ್ನೇನೋ ಕಂಪ್ಲೀಟಾಗಿ ಕರೆಕ್ಟ್ ಮಾಡಿದ್ರು. ಬಟ್ ಇನ್ನೊಂದು ಸೈಡ್ ಆಗಲಿಲ್ಲ. ಕಾಂಕ್ರೀಟನ್ನು ಹಾಕೋವಾಗ ಸಂಪಿಗೆ ವಾಟರ್ ಪ್ರೂಫ್ ಲಿಕ್ವಿಡ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನು ಮಸ್ಟಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಯಾರು ಕೂಡ ಈ ಎಡವಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ವೀಡಿಯೋಸನ್ನು ಇದೇ ರೀತಿಯಾಗಿ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.